ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ ಕುಸುಬ್ಲಕ್ಕಿಲಿ ಡಿಫ್ರೆಂಟ್ ಆಗಿರೋ ಇಡ್ಲಿ. ನೀವು ಮಾಮೂಲಿ ತಟ್ಟೆ ಇಡ್ಲಿ, ಸ್ಟ್ಯಾಂಡಲ್ಲಿ ಇಡ್ಲಿ ಎಲ್ಲ ಮಾಡಿರ್ತೀರ. ಈ ಇಡ್ಲಿ ಮಾಡಿರೋದಿಲ್ಲ. ಇದು ಮಾಡಿದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಡ್ಲಿಯಲ್ಲೇ ಸಾಂಬಾರು ಹಾಕ್ಬೋದು. ಸಾಂಬಾರು ಹಾಕಿದ್ದೀನಿ ಮತ್ತು ಚಟ್ನಿ ಕಪ್ಪಲ್ಲಿ ಇಟ್ಟಿದ್ದೀನಿ. ಕಾಯಿ ಚಟ್ನಿ, ಇದು ಕಾಯಿ ಮತ್ತು ಪುದೀನ ಚಟ್ನಿ. ಇದು ನೋಡಿ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ತೋರಿಸ್ತೀನಿ ನೋಡಿ. ಇವಾಗ 2 ಲೋಟ ಕುಸುಬ್ಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1 ಲೋಟ ಇದು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳಾದರೂ ತೊಗೊಳ್ಳಿ, ಉದ್ದಿನಬೇಳೆ ಆದರೂ ತೊಗೋಬೋದು. 1 ಲೋಟ, 2 ಲೋಟಕ್ಕೆ 1 ಲೋಟ. ಅರ್ಧ ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ತುಂಬ ಸಾಫ್ಟ್ ಇರುತ್ತೆ. ಮತ್ತು ಇದು 5-6 ಸಲ ಚೆನ್ನಾಗಿ ತೊಳೆದು ಮತ್ತು ನೆನೆಸಿಡ್ತೀನಿ. ನೆನೆಸಿಟ್ಮೇಲೆ ಇದು 8ರಿಂದ 10 ಗಂಟೆ ನೆನಿಬೇಕು. ನೆನೆಸಿ ಬೆಳಗ್ಗೆ, ರಾತ್ರಿ ನೆನೆಸಿ ಬೆಳಗ್ಗೆ ನೆನೆಸಿ ಸಾಯಂಕಾಲ ರುಬ್ಕೊಳ್ಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ. ಇದು ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗಿದೆ. ಬ್ರೇಕ್ಫಾಸ್ಟ್ಗೆ ಇವಾಗ ಇಡ್ಲಿನೇ ಮಾಡ್ತೀನಿ ನಾನು. ಇದು ನೋಡಿ, 1 ಬಟ್ಲು ತೊಗೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಬಟ್ಲು ತೊಗೋಬೋದು. ಬಟ್ಲಿಗೆ ತುಪ್ಪ ಅಥವಾ ಎಣ್ಣೆ ಸವರಿ, ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಇಡ್ಲಿ ಹಿಟ್ಟು ಹಾಕ್ಕೊಂಡ್ಮೇಲೆ ನೋಡಿ, ಅದಕ್ಕೇನು ಶೇಪ್ ಬರೋಕ್ಕೆ ನಾನು ಏನು ಮೆಥಡು ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಇಡ್ಲಿ ಹಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ಇವಾಗ ಒಂದು ಜಾಮೂನ್ ಕಪ್ ತೊಗೊತೀನಿ ಫ್ರೆಂಡ್ಸ್. ಜಾಮೂನ್ ಕಪ್ಗೆ ತುಪ್ಪ ಅಥವಾ ಎಣ್ಣೆ ಸವರಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಸವರಿದ್ದೀನಿ. ಅದನ್ನು ಇವಾಗ ಸೆಂಟ್ರಲ್ಲಿ ಪ್ರೆಸ್ ಮಾಡಿ ಇರೋಣ. ಜೋರಾಗಿ ಪ್ರೆಸ್ ಮಾಡಿ ಇಟ್ಟರೆ ಅದೇ ಶೇಪಲ್ಲಿ ಇಡ್ಲಿ ನಿಮಗೆ ಬರುತ್ತೆ. ಇದು ಹಿಟ್ಟೆಲ್ಲ ಬಟ್ಲಿಗೆ ಹಾಕಿ ನಾವು ಕಪ್ಪಿಟ್ಟು ರೆಡಿ ಮಾಡಿದ್ದಾಯಿತು. ಇವಾಗ ಇದನ್ನು ಕುಕ್ಕರಲ್ಲಿಟ್ಟು ನಾವು ಬೇಯಿಸೋಣ. ಇವಾಗ ನೋಡಿ, ಇದು ರೆಡಿ ಆಯಿತು ನೋಡಿ. ಮಾಡಿ ನೋಡಿ ನೋಡಿ, ಇಡ್ಲಿ ಎಲ್ಲ ಬಟ್ಲಿಗೆ ಹಾಕಿದ್ದಾಯಿತು. ಇಡ್ಲಿ ಹಿಟ್ಟು ಅದನ್ನು ಕುಕ್ಕರಲ್ಲಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿಟ್ಟು ಅದು ಲಿಡ್ಡು ಕ್ಲೋಸ್ ಮಾಡ್ತೀನಿ. ಇವಾಗ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ಡು ಕ್ಲೋಸ್ ಆದಮೇಲೆ ವೆಯ್ಟ್ ಇಡಬಾರ್ದು. ಹಾಗೆ ಒಂದು 15 ನಿಮಿಷ, 10ರಿಂದ 15 ನಿಮಿಷ ಬೇಯಿಸ್ಬೇಕಾಗಿರುತ್ತೆ. ಬೇಯಿಸಾದ್ಮೇಲೆ ನೋಡಿ, ಇಡ್ಲಿ ನಾವು ಯಾವ ಶೇಪಲ್ಲಿ ಹಾಕಿದ್ವಿ ಅದೇ ಶೇಪಲ್ಲಿ ಬಟ್ಲಲ್ಲಿ ಬಂತು ನೋಡಿ. ಬಟ್ಲಲ್ಲಿ ಬಂದಾಗ ಇದಕ್ಕೆ ನೋಡಿ ಡಿಫ್ರೆಂಟ್ ಆಗಿದೆ ಅಂತ ಅದನ್ನೇ ಹೇಳಿದ್ದು. ಇವಾಗ ನೋಡಿ, ನಾನು ಇಡ್ಲಿ ಶೇಪ್ ಇತ್ತಲ್ಲ ಆ ಶೇಪ್ಗೆ ಸಾಂಬಾರು ಹಾಕ್ತಾಯಿದ್ದೆ. ಇದು ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊತೀವಿ. ಇದು ಇಡ್ಲಿ ಒಳಗೆ ಸಾಂಬಾರು ಹಾಕ್ತಾಯಿದ್ದೀನಿ. ಅದಕ್ಕೆ ಡಿಫ್ರೆಂಟು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.